ಪಂದ್ಯವನ್ನು ಸ್ವೀಕರಿಸಿ ಹರಿನೋಟ ಸಂಜಾಟ ಥ್ಯಾಂಕ್ ಯು. ನಿಮ್ಮ ಸೇವೆಯನ್ನು ನಾವು ಕೊಂಡಾಡಿಕೊಂಡಿದ್ದೇವೆ. ಗುರು ಸೆಕೆಂಡ್ ಇಯರ್ ಎಲ್ಲ ಸದಸ್ಯರು ವೇದಿಕೆಯ ಬಲಭಾಗಕ್ಕೆ ಬಂದು ಸಹಕರಿಸಿ. ಸೆಕೆಂಡ್ ಇಯರ್ ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಸೆಕೆಂಡ್ ಇಯರ್ ರೆಡಿಯಾಗಿದೆ. ಅಂಕಣವನ್ನು ಬಿಟ್ಟು ತೆರಳಿ, ದಯವಿಟ್ಟು ಅಂಕಣವನ್ನು ಬಿಟ್ಟು ತೆರಳಿ. ತಿರುಗೇರಿ ನಾಲ್ಕು ಕಂಡಾಟವಾಗಿದ್ದು ಆದಷ್ಟು ಬೇಗನೆ ಈ ಕಂಡಾಟವನ್ನು ನಮಗೆ ನಡೆಸಿದರು. ನಿಮ್ಮದೇ ಈ ಕಂಡಾಟ ನಿಮ್ಮದು. ರೆಡಿ ಚೇತನ್ ಅವರ ನೇತೃತ್ವ ತಂಡದ ಬೇಗ ತೆರಳಿ ಅಂಕಣವನ್ನು ಬಿಟ್ಟು ತೆರಳು. ನಿಮ್ಮ ಸೇವೆಯನ್ನು ನಾವು ಕೊಂಡೊಯ್ದುಕೊಂಡಿದ್ದೇವೆ. ತೀರ್ಪುಗಾರರು ಬೇಕಾಗಿ ಬಾಬು ಮೊದಲನೇ ಎಸೆತ. ಬಾಬು ಟು ಚರಣ್ ಸಿಂಗ್. ಅಂಕಿ ಪಟ್ಟಿಯಲ್ಲಿ 2 ಸೇರ್ಪಡೆ ಗುಜರಾತ್. ಎರಡನೇ ಎಸೆತ ಹಿತೇಶ್ ಗಾಡಿಗ ಚರಣ್ ಸಿಂಗ್. ಗುಜರಾತ್ ಅಂಕಿಅಂಶ ಪಟ್ಟಿಯಲ್ಲಿ 1 ಸೇರ್ಪಡೆ. ಮೂರನೇ ಎಸೆತ ಹಿತೇಶ್ ಗಾಡಿಗ ಸೌರಭ. ಗುಜರಾತ್ 1 ರನ್ನಿನ ಮತ್ತೊಂದು 2 ರನ್ನಿಗಾಗಿ ಕರೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಸೇರ್ಪಡೆ. ಸ್ಕೋರರ್ ರನ್ 5. Good ball. Shot, good shot. Good fielding, good pitch, good fielding. ಅಂಕಿಅಂಶ ಪಟ್ಟಿಯಲ್ಲಿ 3 ಸೇರ್ಪಡೆ ತಂಡದ ಗುಜರಾತ್ ಕ್ಯಾಚ್ ಹಾಗೂ ಮುಖಾಂತರ ಟಾಮ್ ಜೋಸೆಫ್ ತಂಡದ ಮೊದಲ ವಿದ್ದರಿಯನ್ನು ಕಳೆದುಕೊಂಡಿದೆ. ಚರಣ್ ಸಿಂಗ್ ಅವರ ಸ್ಥಾನ ತುಂಬಲು ಸುಜನ್ ಬೇಮವರ. ಕೊನೆಯ ಎಸೆತ, ಮೊದಲನೇ ಓವರಿನ ಕೊನೆಯ ಎಸೆತ ಎದುರಿಸುವ ದಾಂಡಿಗ ಸುಜನ್. ಬಾಬು ಬಲಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸೆಕೆಂಡ್ ಇಯರ್ ಬಿಟೆಡ್ನ ಬಾಯ್ಸ್. ವಿಶಾಲ್ ಸುಜಾನ್ ಅಂಕಿಅಂಶ ಪಟ್ಟಿಯಲ್ಲಿ
3 ಅಂಕದ ಸೇರ್ಪಡೆ. ಓವರ್ ಮುಕ್ತಾಯದಲ್ಲಿ ಅಂಕಪಟ್ಟಿಯಲ್ಲಿ 2 ಸೇರ್ಪಡೆ. ಸುರೇಶ್ 2 ಸುಜಾ. ಅಡ್ಡ ಚೆಂಡು 1 ಅಂಕದ ಸೇರ್ಪಡೆ. ಸುರೇಶ್ 2 ಕುಶಾ. ಅಂಕಿಅಂಶ ಪಟ್ಟಿಯಲ್ಲಿ 18 1 ಲಾಸ್. ವೇಣಿಗಾಗಿ ಕರೆ ಅಲ್ಲಿ 4 ಅಂಕದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ 4 ಸೇರ್ಪಡೆ. 2ರಲ್ಲಿ 22 ಸುರಿಮಳಿ ಕಂಡು ಬಂದಿಲ್ಲ. ಗುಡ್ ಫೀಲ್ಡಿಂಗ್ ಹರ್ಷಿತ್. 2ನೇ ಎಸೆತಕ್ಕಾಗಿ ಸಂದೀಪ್ ಸುಜಾ. ಸಂದೀಪ್ ಗುಡ್ ಫೀಲ್ಡಿಂಗ್ ಸೂರ್ಯ. ಗುಡ್ ಫೀಲ್ಡಿಂಗ್. ಸೌರಭ ಅಂಕಿಅಂಶ ಪಟ್ಟಿಯಲ್ಲಿ 1 ಸೇರ್ಪಡೆ. 5ನೇ ಎಸೆತಗಾರ ಭಾಗದಲ್ಲಿ ಸಂದಿತ್ತು ಸುಜಾ. ಅಂಕಿಅಂಶ ಪಟ್ಟಿಯಲ್ಲಿ 31 1 ನಾ ಹೇಳಿಲ್ವಾ ಸುಜಾ ಈ ಪಂದ್ಯಾಟವನ್ನು ತಿರುಗಿಸಬಲ್ಲ. ಮುಕ್ತಾಯದಲ್ಲಿ 32 1 ಲಾಸ್. ಕೊನೆಯ ಓವರ್ ಎಸೆತಗಾರ ಮಂಡ್ಯ 2 ಸುಜಾ. ಪಂದ್ಯಾಟದ ಹೀರೋ ಯಾರಾಗುತ್ತಾರೋ ನೋಡೋಣ. ಮಂಜವು ಎಲ್ಲ ಸುಜನವು ಪ್ರಥಮ ಎಸೆತ. ಅಂಕಿಅಂಶ ಪಟ್ಟಿಯಲ್ಲಿ 1 ಸೇರ್ಪಡೆ. ಮಂಜ 2ನೇ ಎಸೆತ. ಮಂಡ್ಯ 2 ಸೌರಭ. ಅಂಕಿಅಂಶ ಪಟ್ಟಿಯಲ್ಲಿ 33. ಅಂಕಿಅಂಶ ಪಟ್ಟಿಯಲ್ಲಿ 1 ಸೇರ್ಪಡೆ. 34. ಕೊನೆಯ ಓವರಿನ 2ನೇ ಎಸೆತ.
ಎದುರಿಸುವ ದಾಂಡಿಗ ಸೌರಭ ಮಂಜಟ್ಟು ಸೌರಭ ಗೋಲಿಯಲ್ಲಿ ಚೆಂಡು ದೀಪಗಾರರಿಂದ ಅನೇಕ 1+1 ನೋಬಲ್ +1 ಅಂಕಿಅಂಶ ಪಟ್ಟಿಯಲ್ಲಿ 36 ಈ ನೋಬಲ್ ದುಬಾರಿಯಾಗಲಿದೆ. ಕೈಯಲ್ಲಿ ಬಂದಿಯಾಗಿದೆ ಚೆಂಡು. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಸೇರ್ಪಡೆ, 2 ಕ್ಯಾಚ್ ಆದರೂ ಯಾವುದೇ ಔಟ್ ಇಲ್ಲ. ಮೂರನೇ ದಾಂಡಿಗ ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಸೇರ್ಪಡೆ, 4ನೇ ಎಸೆತ ಎದುರಿಸುವ ದಾಂಡಿಗ ಸುಜನ ಕಟಿಯೆ ಅಂಕಿಅಂಶ ಪಟ್ಟಿಯಲ್ಲಿ 38. ಕಳೆದುಕೊಂಡಿದೆ. ಫುಟ್ಬಾಲ್ ಮಂಜ ಸುಜನ್ ಅವರ ಸ್ಥಾನ ತುಂಬಲು ಸಿರಾಜುದ್ದೀನ್ ಚೇರ್ ಬಾಯ್ಸ್ ಮಾಯವಾಗಿದ್ದಾರೆ. ಚೇರ್ ಬಾಯ್ಸ್ 5ನೇ ಎಸೆತ ಮಂಜಟ್ಟು ಸಿರಾಜುದ್ದೀನ್ ಮತ್ತೆ ಗುಡ್ ಫೀಲ್ಡಿಂಗ್ ಆಡಿಸಿ, ಗುಡ್ ಫೀಲ್ಡಿಂಗ್. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಸೇರ್ಪಡೆ, 39 ಸಾರಿ. ಓವರಿನ ಕೊನೆಯ ಎಸೆತ ಎದುರಿಸುವ ದಾಂಡಿಗ ಸೌರಭ ಸೌರಭನ ಉತ್ತರಿ ಕಳೆದುಕೊಂಡಿದೆ. ಒಂದು ಇನ್ನಿಂಗ್ಸ್ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 39. ಟಾರ್ಗೆಟ್ ಮುಂದೆ 40. ತೀರ್ಪುಗಾರರು ಪಂದ್ಯಾಟ ನಡೆಸಿಕೊಡಿ. ವಿಶಾಲ್ ತೀರ್ಪುಗಾರರಾಗಿ ವಿಶಾಲ್ ಅನ್ಸಂತೋಷ್ ಒಂದು ಒಳ್ಳೆಯ ತೀರ್ಪುಗಾರರು ಈ ಪಂದ್ಯಾಟದ ಕೇಂದ್ರ ಬಿಂದು ಇಟ್ಟುವರು. ಏಕದ ಎನ್ನಿಸಿದ ಮುಕ್ತಾಯ ಖಂಡತೆ ಇದೀಗ 24 ಎಸೆತಗಳ ಮುಂದೆ 39 ರನ್ ಅನ್ನು ಕಲೆಗಿಸಿಕೊಂಡು ಎದುರಾಳಿ ತಂಡಕ್ಕೆ 44 ರನ್ ನೀಡ್ತಾ ಇದೆ. ಎದುರಾಳಿ ಗೋಪಿಚಂದ್ ತಂಡಕ್ಕೆ 24 ಎಸೆತಗಳ ಮುಂದೆ ಬೇಕಾಗಿದೆ 40. 24ರ ಮುಂದೆ ಬೇಕಾಗಿದೆ 40ರ ಗುರಿ. ಗೋಪಿಚಂದ್ ತಂಡವು ತೆಗೆಸಲು ಯಾರಾಗುತ್ತಾರೆ ಎಂದು ಕಾದುಬೇಕಾಗಿದೆ. ಫೈನಲ್ನ ಕೊರಳಿಗೆ ವಿಜಯದ ಮಾಡ ಬಾಲಿಗಾರರು ರೆಡಿಯಾಗಿ ಗೋಪಿಚಂದ್ ಒಂದು ಕಡೆ ಸಂದೀಪ್, ಮತ್ತೊಂದು ಕಡೆ ಸುರೇಶ್. ಮೊದಲನೇ ಎಸೆತ ಗಾರ ವಿಭಾಗದಲ್ಲಿ ಸುಜನ್ ಎಳ್ಳಪ್ಪ. ಟಾರ್ಗೆಟ್ 40. ದ್ವಿತೀಯ ಹಿಂದಿನ ಕ್ರಮದ ಸ್ಟ್ರೈಕ್ ವಿಭಾಗದಲ್ಲಿ ಸುರೇಶ್, ಅದೇ ರೀತಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ, ಅದೇ ರೀತಿ ಟಾಮ್ ಜೋಸೆಫ್ ಮತ್ತು ಸುರೇಶ್, ಅದೇ ರೀತಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಂದೀಪ.
ಅತ್ಯುತ್ತಮದ ಕೀಟರಕ್ಷಣೆಯನ್ನು ಕಂಡುಬರ್ತಾ ಇದೆ. ಸೌರಭ್ ಮುಖೇನವಾಗಿ ಇನ್ನು 23 ಎಸೆತಗಳ ಮುಂದೆ ಬೇಕಾಗಿದೆ 40. ಕಾಲ್ಪಡಿಸಬೇಕಾಗಿದೆ ಆರಂಭಿಕ ದಾಂಡುಗಾರರು. ಇನ್ನು ಸಭೆ ಆಟಗಾರ ಸಂದೀಪ ಒಂದು ಕಡೆ ಇದ್ದಾರೆ, ಮತ್ತೊಂದು ಕಡೆ ಸುರೇಶ್ ಇದ್ದಾರೆ. ಕಂಡುಬೇಕಾಗಿದೆ ತಂಡವನ್ನು ಯಾವ ರೀತಿ ಡೆಲಿವರಿ. ಸುರೇಶ ವಂಚಿತಗೊಳ್ಳಿದ್ದಾರೆ. ದ್ವಿತೀಯ ಚೆಂಡು ಕೂಡ ದೊಡ್ಡ ಡೆಲಿವರಿಯಾಗಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಪ್ರಥಮ ಚಾಲ್ತಿಯಲ್ಲಿ ಖಾತೆ ಕೂಡ ಆರಂಭ ಬರ್ತಾ ಇಲ್ಲ. ಅದರಲ್ಲಿ ತನಗೆ ಒಬ್ಬರು ಕೂಡ ನೀಡ್ತಾ ಇಲ್ಲ. ಯಾವುದೇ ಅರ್ಥವಿಲ್ಲ, ಯಾವುದೇ ನಷ್ಟವಿಲ್ಲ. ಅದಕ್ಕೆ ಪ್ರಥಮ ಅವರನ್ನ ತೃತೀಯ ಎಸೆತ ತಿಳಿಸಿಬಿಡುವ ವಿಫಲತೆ ಕೂಡ ಕಂಡು ಬರ್ತಾ ಇದೆ. ಪದೇ ಪದೇ ವಂಚಿಸ್ತಾ ಇದೆ ಚೆಂಡು. ಈ ಮುಖ್ಯವಾಗಿ ಮತ್ತೆ ವಂಚನೆಗೊಳಗಾದ ಸುರೇಶ್. ದುಬಾರಿಯಾಗಲಿದೆ ಈ ಡಾಟೆಡ್ ಬಾಲ್ಸ್. ಇಪ್ಪತ್ತು ಎಸೆತಗಳ ಮುಂದೆ ಬೇಕಾಗಿದೆ 40. ಸುರೇಶ ಮತ್ತೆ ಸುಧಾರ್ಪೂರ್ಣ ಲಾಭವನ್ನು ಯಾವ ರೀತಿ ಪಡಿತಾರೆ ಎಂದು ಕಾಪಾಡಬೇಕಾಗಿದೆ. ಒಳ್ಳೆ ಕ್ಷೇತ್ರರಕ್ಷಣೆಯಲ್ಲಿ ಮಟ್ಟಿನ ವಿಫಲತೆ ಕೂಡ ಕಂಡು ಬರ್ತಾ ಇದೆ. ಮುಖ್ಯವಾಗಿ ರನ್ನೌಟ್ಗೆ ಮನವಿಗೆ ಪುರಸ್ಕಾರ ಲಭ್ಯವಿಲ್ಲ. ಈ ಮುಖ್ಯವಾಗಿ ತಂಡದ ಖಾತೆ ಕೂಡ ಆರಂಭವಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಒಂದು ಸಬ್ರೆ. ಏನಾಯಿತು ಸಬ್ರೆ? ಇಲ್ಲಿಯೂ ತನ್ನ ಪ್ರೇಯಸಿಯ ನೆನಪಿನಲ್ಲಿದ್ದ ಹಲವು ತಂಡದ ಖಾತೆಯಲ್ಲಿ ಬಂದು ಪ್ರಥಮ ಓವರಿನ ಪಂಚಮ ಎಸೆತ ಸೆಕೆಂಡ್ನಲ್ಲಿ ಅನುಭವಿ ಆಟಗಾರ ಸಂದೀಪ ಅವರ ದಾಂಡುಗಾರಿಕೆ ಕೂಡ ಕಾಣಬೇಕಾಗ್ತಾ ಇದೆ. ಇಲ್ಲಿ ರಿವರ್ಶಿಪ್ ಮಾಡುವಾಗ ಇನ್ನು ವಿಫಲತೆ, ಉತ್ತಮವಾದ ಎಸೆತಗಾರಿಕೆ ಕೂಡ ಕಂಡು ಬರ್ತಾ ಇದೆ. ಸುಜನ್ ಮುಖ್ಯವಾಗಿ ಡೆಲಿವರಿ ಉತ್ತಮವಾದ ಎಸೆತಗಾರಿಕೆ ಕೂಡ ಕಂಡು ಬರ್ತಾ ಇದೆ. ಕೊನೆ ಎಸೆತ ಬಾಕಿ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಕೊನೆಯ ಎಸೆತ ಬಾಕಿ. ಸುಜನ್ ಟು ಸಂದೀಪ್. ಹೊರಗಡೆ ಕೂಡ ದಾಖಲಾಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದಲ್ಲಿ ಯಾವುದೇ ಒಂದು ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬೇಡ್ಕೊಡದೆ 18 ಎಸೆತಗಳ ಮುಂದೆ ಬೇಕಾಗಿದೆ 33. 18 ಎಸೆತ 33ರ ಓಟ. ಎರಡನೇ ಓವರ್ ಎಸೆತಗಾರ ಭಾಗದಲ್ಲಿ ಸಿರಾಜ್ ಸುರೇಶ್. ಮೊದಲನೇ ಎಸೆತ ಚಾಲ್ತಿಯಲ್ಲಿ ಗುಡ್ ಬಾಲ್. ಮುಖ್ಯವಾಗಿ ಜ್ಯೋತಿ ಅವರ ಚಾಲ್ತಿಯಲ್ಲಿ ಔಟ್ ಮೊತ್ತ 8. ಎರಡನೇ ದ್ವಿತೀಯ ಎಸೆತ ಸಂದೀಪ. ಮತ್ತೆ ಸುಜನ್ ರವರ ಕಿವಿಯೊಳಗೆ ಹೊರಗಿನ ಹೆಸರು ಹಿಡಿಕೊಳ್ತಾ ಇದೆ. ತನ್ನ ಖಾತೆಯಲ್ಲಿ 9. ತಮಿಳವಾದ ಯಾವುದೇ ಒಂದು ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಳ್ಳದೆ ಮುಖ್ಯವಾಗಿ ದ್ವಿತೀಯ ಓವರ್ನ ತೃತೀಯ ಎಸೆತ ಸುರೇಶ. 16 ಬಾಲ್ 31. ರನ್ ಔಟ್ ಮಾಡಿ ಇಲ್ಲ ಮನವಿಗೆ ಪುರಸ್ಕಾರಕ್ಕೆ ಲಭ್ಯವಾಗ್ತಾ ಇಲ್ಲ. ಮುಖ್ಯವಾಗಿ ಮತ್ತೆ ತಂಡಕ್ಕೆ 1 ರನ್ನಿನ ಹೆಚ್ಚಳ ಹಿಡಿಕೊಳ್ತಾ ಇದೆ. ತನ್ನ ಖಾತೆಯಲ್ಲಿ 10. ಮೂರನೇ ಓವರಿನ ಚಾಲ್ತಿಯಲ್ಲಿ ಔಟ್ ಮೊತ್ತ 10. ತನ್ನ ಅಮೂಲ್ಯವಾದ ಯಾವುದೇ ಒಂದು ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಡದೆ ಉದಾಹರಣೆ ಕೂಡ ನಡೆಸುತ್ತಾ ಇದೆ. ದುಬಾರಿ ಉದಾಹರಣೆ ಕೂಡ ಲಭ್ಯವಾಗ್ತಾ ಇದೆ. ಪ್ರಥಮ ಆಘಾತ ಕೂಡ ಕಂಡು ಬರ್ತಾ ಇದೆ. ಟಿಂಪು ಅವರ ಕ್ಯಾಚ್ ಕ್ಷೇತ್ರ ಕೂಡ ಕಂಡು ಬರ್ತಾ ಇದೆ. ಟಿಂಪು ಮುಖ್ಯವಾಗಿ ಗೋಪೇಶ್ ತಂಡಕ್ಕೆ ಮತ್ತೊಂದು ಪ್ರಥಮ ಆಘಾತ ಕೂಡ ಕಂಡು ಬರ್ತಾ ಇದೆ. ಕ್ಯಾಚ್ ಪಕಡು ಯಾ ಮ್ಯಾಚ್ ಪಕಡು ಎಲ್ಲಿ ಕಾದ್ ನೋಡ್ಬಾಗಿದೆ. ಮತ್ತಿರುವ ದಾಳಿಗಾರ ಭರತ್ ML ಯಾವ ರೀತಿ ಎಲ್ಲೋ ಬರುತ್ತಾನೋ ಇಲ್ಲಿ ಭರತ್ ದುಬಾರಿ ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಿಸ್ಟರ್ ಸಿರಾಜ್. 5ನೇ ಎಸೆತ
ಎದುರಿಸುವ ನಾಡಿಗ ಭರತ. ಕ್ಷೇತ್ರ ರಕ್ಷಕನ ಪಕ್ಷ ಕೈಯೊಳಗೆ ಮುಖ್ಯವಾಗಿ ಭೀತಿಯ ಆಘಾತ ಕೂಡ ಕಂಡು ಬರ್ತಾ ಇದೆ. ಗೋಪೀಶ್ ತಂಡಕ್ಕೆ ಮುಖ್ಯವಾಗಿ ಕೊನೆಯ ಎಸೆತ ಮಾತ್ರ ಭೀತಿ ಅವರ ಕೊನೆಯ ಎಸೆತ. ಹ್ಯಾಟ್ರಿಕ್, ಚಾನ್ಸ್ ಫಾರ್ ಹ್ಯಾಟ್ರಿಕ್. इस वक्त मिल चुका है, हैट्रिक मिल चुका है. सिराज देखिए, देखो अगेन कैच पकड़ो या मैच पकड़ो. इस वक्त द्वितीय ओवर ಮುಕ್ತಾಯದಲ್ಲಿ ತಂಡ ಒಟ್ಟು ಮೊತ್ತ ಸುರೇಶ ಆಡ ಎಂತ ಆಡ್ತಿದ್ಯಾ 2-6 ಮ್ಯಾಚ್ ಟರ್ನ್ ಆಗ್ತದೆ. ದ್ವಿತೀಯ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 10. ತನ್ನಮೂಲವಾದ 3 ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು ಇನ್ನು ಉಳಿದಿರುವಂತಹ 12 ಎಸೆತಗಳ ಮುಂದೆ ಬೇಕಾದ ಎಸೆತ ಕಾರ್ಯಕ್ರಮದಲ್ಲಿ ಸೌರಭ ಇಲ್ಲಿ ಮನವಿಗೆ ಪುರಸ್ಕಾರ ಲಭ್ಯವಾಗ್ತಾ ಇದೆ. ಈ ಮುಖ್ಯವಾಗಿ ಮತ್ತೊಂದು ಆಘಾತ ಕೂಡ ಕಂಡು ಬರ್ತಾ ಇದೆ. ಗೋಪೀಶ್ ತಂಡಕ್ಕೆ ಈಗ 4ನೇ ಉದಾಹರಣೆ ಕೂಡ ನೆಲೆಕೊಳ್ತಾ ಇದೆ. ಸುರೇಶ್ ಎಸೆತಗಳ ಮುಂದೆ ಬೇಕಾಗಿದೆ 30. ಇಲ್ಲಿ ದಂಡಿಸಿದ್ರು ಸೀಮಾರೇಖೆ ಹಿಡಿಪಾರಾಗ್ತಾ ಇದೆ. ಈ ಮುಖ್ಯವಾಗಿ ತಂಡಕ್ಕೆ ಮತ್ತೆ 6 ರನ್ ಹೆಚ್ಚುವರಿ ಗೊತ್ತಾ ಇದೆ. ತನ್ನ ಖಾತೆಯಲ್ಲಿ 16. ಬಾಬು ಅಗೇನ್ ಮತ್ತೆ ಬೇಸು ಹೊಡೆಯುವ ಪ್ರಯತ್ನ, ವಿಫಲತೆ ಕೂಡ ಕಂಡು ಬರ್ತಾ ಇದೆ. ಗೂಟು ರಕ್ಷಕ ಸೂರಜ್ ಮುಖೇನವಾಗಿ 1 ರನ್ನಿಗೆ ತೃಪ್ತಿ. ತನಗೆ ಮತ್ತೆ 1 ರನ್ನಿನ ಹೆಚ್ಚುವರಿ ಗೊತ್ತಾ ಇದೆ. ತನ್ನ ಖಾತೆಯಲ್ಲಿ 17ಕ್ಕೆ 4. ಸೌರಭ್ 9 ಎಸೆತಗಳ ಮುಂದೆ ಬೇಕಾಗಿದೆ 23. ಸೆಕೆಂಡ್ನಲ್ಲಿ ಮನೋಜ್ ಕುಸ್ತಿ ಬದಲು ಮನೋಜ್ ಮುಖ್ಯವಾಗಿ ಸೌರಭ್ ಬೇಕಾಗಿದೆ. ಅವಳಿ ರನ್ನಿಗೆ ಸಂಪಾದನೆ ಕೂಡ ಕೊಡ್ತಾ ಇದೆ. ಖಾತೆಗೆ 3 ಹೆಚ್ಚು. 9 ಎಸೆತಗಳ ಮುಂದೆ ಬೇಕಾಗಿದೆ 20. 9ರ ಮುಂದೆ 20. 3ನೇ ಓವರ್ನ ಚಾಲ್ತಿಯಲ್ಲಿ ನಡೆದ ಒಟ್ಟು ಮೊತ್ತ 20. ತನ್ನಮೂಲವಾದ 4 ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು ವಿಜಯದ ಲಕ್ಷ್ಮಿ ಚಂಚಲ್ ಸುಲಭ ಅವಳಿಗೆ ಕರೆ. ಅವಳಿ ಕೂಡ ಸತ್ವರ ಗೊತ್ತಾ ಇದೆ. ಮುಖ್ಯವಾಗಿ 2 ರನ್ನಿಗೆ ತೃಪ್ತಿ. ಇದಕ್ಕೆ ಮತ್ತೆ 2 ರನ್ನಿನ ಹೆಚ್ಚುವರಿಗೆ ಗೊತ್ತಾ ಇದೆ. ತನ್ನ ಖಾತೆಯಲ್ಲಿ 22. ತನ್ನಮೂಲವಾದ 4 8 ಯಾರಿಗೊಟ್ಟು ವಿಜಯದ ನಂತರ ಮತ್ತೆ ಈ ಮುಖ್ಯವಾಗಿ ಸುಲಭ ಅವಳಿಗೆ ಕರೆ. ಅನೇಕ ರನ್ನೌಟ್ಗೆ ಪುರಸ್ಕಾರ ಲಭ್ಯವಾಗ್ತಾ ಇಲ್ಲ. ಮತ್ತೆ 2 ರನ್ನಿಗೆ ತೃಪ್ತಿ. ಮುಖ್ಯವಾಗಿ ತನ್ನ ಖಾತೆಯಲ್ಲಿ 6ರ ಮುಂದೆ ಬೇಕಾಗಿದೆ. ವಿಜಯಲಕ್ಷ್ಮಿ ಚಂಚಲ್ ಯಾವ ರೀತಿಯ ಆಹ್ವಾನವನ್ನು ಕರೆದು ಬಾಬುವರ ಉದಾಹರಣೆ ಕೂಡ ನೆಲಕೊಡ್ತಾ ಇದೆ. ಉತ್ತಮವಾದ ಎಸೆತಗಾರಿಕೆ ಕೂಡ ಕಂಡು ಬರ್ತಾ ಇದೆ. ಚರಣ್ ಮುಖೇನವಾಗಿ ಮತ್ತೊಂದು ಆಘಾತ. ಕೊನೆ ಓವರ್ನ ಚಾಲ್ತಿಯಲ್ಲಿ ತಂಡ ಒಟ್ಟು ಮೊತ್ತ 26. ತನ್ನಮೂಲವಾದ 5 ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು 5 ಎಸೆತಗಳ ಮುಂದೆ ಬೇಕಾಗಿದೆ 14. 5 to go, 14 to get. ಕಾದು ನೋಡಬೇಕಾಗಿದೆ. ಅನ್ಸಿತ್ ಸ್ಟ್ರೈಕ್ ಭಾಗದಲ್ಲಿ ಬೀಸಿ ಹೊಡೆಯುವ ಇಲ್ಲಿ ಗೂಟು ರಕ್ಷಕನ ಕೈಚಲಕ ಕೂಡ ಉತ್ತಮ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸಿರಾಜುದ್ದೀನ್ ಈ ಮುಖೇನವಾಗಿ ಮತ್ತೊಂದು ಉದಾಹರಣೆ ಕೂಡ ನೆಲೆಕೊಳ್ತಾ ಇದೆ. ಅರ್ಷಿತ್ ರವರ ತನ್ನಮೂಲವಾದ 6 ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು 4 ಎಸೆತಗಳ ಮುಂದೆ ಬೇಕಾಗಿದೆ. ಭಾರತದಲ್ಲಿ ಪಂದ್ಯಾಕೂಟ ರೋಚಕವಾಗಬಹುದು. ಮುಖೇನವಾಗಿ ಮತ್ತೆ ಗಟ್ಟಿಮುಟ್ಟಿನ ಹೊಡೆತ ಕೂಡ ಕಂಡು ಬರ್ತಾ ಇದೆ. 1 ರನ್ನಿಗೆ ತೃಪ್ತಿ. ತನಗೆ ಮತ್ತೆ 1 ರನ್ನಿನ ಹೆಚ್ಚುವರಿ ಗೊತ್ತಾ ಇದೆ. ತನ್ನ ಖಾತೆಯಲ್ಲಿ 27. ತನ್ನಮೂಲವಾದ 6 ಉದಾಹರಣೆಯನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟು ಇನ್ನು ಉಳಿದಿರುವಂತಹ 3 ಎಸೆತಗಳ ಮುಂದೆ ಬೇಕಾಗಿದೆ 13. 3ರ ಮುಂದೆ 13. ಕೂಟ ಮತ್ತೆ ರೋಚಕ. ಮನೋಜ್
ಮತ್ತೆ ಇಲ್ಲಿ ಪಂದ್ಯಾಕೂಟ. ಇಲ್ಲಿ ಮನೋಜ್ರವರ ಪ್ರಯತ್ನ ಪದ್ಧತಿ ಕೂಡ ಕಂಡು ಬರ್ತಾ ಇದೆ. ಸುಗಂಧ್ರವರ ಬಚ್ಚ ಕೈಯೊಳಗೆ ಈ ಮುಖೇನವಾಗಿ 7ನೇ ಉದಾರಿ ಕೂಡ ನೆಲಕೂರುತ್ತಾ ಇದೆ. ಮನೋಜ್ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಹೊಸ ಧಾನ್ಗಾರ ಸೂರ್ಯ ಬಂದ ಸೂರ್ಯ. ಬಾಣಂಗಲದಲ್ಲಿ ಇರುವ ಸೂರ್ಯ ಅಲ್ಲ, ಇವ ಕ್ಯಾಂಪಸ್ನ ಸೂರ್ಯ, ಸುಕ್ಕ ಸೂರ್ಯ, ಸೂರ್ಯ. ಈ ಮುಖೇನವಾಗಿ ಪಂದ್ಯ ವಿಜಯಲಕ್ಷ್ಮಿ ಸುಜನ್ನ ಮನೆಗೆ. ಪಂದ್ಯ ಇನ್ನೇನು ಕೊನೆಯ ಹಂತದಲ್ಲಿ. 1ರ ಮುಂದೆ ಬೇಕಾಗಿದೆ 12. ಸಂಪೂರ್ಣವಾಗಿ ಟೀಮ್ ಜೋಸೆಫ್ ಕಡೆಗೆ. ಈ ಮುಖೇನವಾಗಿ ಪಂದ್ಯಾಕೂಟ ಟೀಮ್ ಜೋಸೆಫ್ ತಂಡಕ್ಕೆ. ಈ ಮುಖೇನವಾಗಿ ಈ ಒಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಚಾಂಪಿಯನ್ ಆಗಿ ಟೀಮ್ ಜೋಸೆಫ್ ತಂಡವು ಮೂಡಿ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತಿರುವಂತ ಕೇಳಿಕೊಳ್ಳುತ್ತಿದ್ದೇವೆ. ಫೈನಲ್ ಪಂದ್ಯಾಟದ ಪ್ಲೇಯರ್ ಆಫ್ ದಿ ಮ್ಯಾಚ್ ಚರಣಿ ಇಪ್ಪಿ, ಟೀಮ್ ಟಾಮ್ ಜೋಸೆಫ್ ತಂಡದ ಆಟಗಾರ